ಸ್ವಂತ ಅತ್ತೆ ತನ್ನ ಸೋದರಳಿಯನನ್ನ ತನ್ನ ಗೆಳತಿ ಮನೆ ಕಳಿಸಿದ್ಲು. ಶೀಲಾ, ಎಷ್ಟು ದಿನ ಅಳಿಯನನ್ನ ನಿನ್ನ ಹತ್ರ ಇಟ್ಕೊಳ್ತೀಯಾ? ಒಂದ್ಸಲಿ ನನ್ನ ಹತ್ರಕ್ಕೂ ಕಳಿಸು. ಅವನ್ ಕೆಲಸ ಮಾಡೋದನ್ನ ನಾನು ಕೂಡ ನೋಡ್ಬೇಕಲ್ವಾ? ಅವನ ಕೆಲಸ ಚೆನ್ನಾಗಿದ್ಯಾ ಅಥವಾ ಇಲ್ವಾ ಅಂಥೇಳಿ ನಾನು ಕೂಡ ಹೇಳ್ಬೇಕಲ್ವಾ? ಸರಿ ಕಣೆ, ಈ ದಿನ ಕಳಿಸ್ತೀನಿ. ಅವನ ಹತ್ರ ಎಷ್ಟೊತ್ತಾದ್ರೂ ಮಾಡಿಸ್ಕೊ, ನೀನು ಸಾಕು ಅನ್ಸೋರ್ಗು ಮಾಡಿಸ್ಕೊ. ನನ್ನ ಅಳಿಯ ಅಷ್ಟು ಬೇಗ ಸುಸ್ತಾಗೋದಿಲ್ಲ. ಸುಸ್ತಾಗ್ದೇನೆ ನಿನ್ನ ಕೆಲಸವನ್ನೆಲ್ಲ ಚೆನ್ನಾಗಿ ಮಾಡಿಕೊಡ್ತಾನೆ. ನೀನು ಸಂತೋಷ ಪಡೋರ್ಗೆ, ನಿನಗೆ ಓಕೆ ಅನ್ಸೋವರ್ಗೆ ಅವನು ಎಷ್ಟೊತ್ತು ಅಂದರೆ ಅಷ್ಟೊತ್ತು ನಿನಗೆ ಕೆಲಸ ಮಾಡಿಕೊಡ್ತಾನೆ. ಅವನಿಗೆ ಸುಸ್ತು ಅನ್ನೋದೇ ಬರೋದಿಲ್ಲ ಕಣೆ. ನಿನಗೀಗಾಗಲೇ ಗೊತ್ತಿದೆ ಅಂತ ಅನ್ಕೋ. ಆದರೂ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಚಾನಲ್ನಲ್ಲಿ ಬರುವ ಕತೆಗಳು, ಕಥೆಯಲ್ಲಿರುವ ಪಾತ್ರಗಳು, ಸನ್ನಿವೇಶಗಳು ಎಲ್ಲವೂ ಕಲ್ಪಿತ ಮಾತ್ರ, ಯಾರನ್ನು ಉದ್ದೇಶಿಸೋಗಲ್ಲ, ಕೇವಲ ಮಾಹಿತಿಗಾಗಿ ಮಾತ್ರ. ಇದನ್ನು ಎಲ್ಲರೂ ಗಮನಿಸಲಿ. ನಿಮ್ಮನ್ನು ರಂಜಿಸುವುದೇ ನಮ್ಮ ಮುಖ್ಯ ಉದ್ದೇಶ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವು ಕೊನೆಯವರೆಗೂ ನೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೇನೆ ನಮ್ಮ ಚಾನಲನ್ನು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆಗೆ ಹೋಗೋಣ. ಮೀನಾ ಮತ್ತು ಶೀಲಾ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಚಿಕ್ಕಂದಿನಿಂದಲೂ ಒಟ್ಟಿಗೆ ಓದ್ದವರು, ಈಗಲೂ ಒಟ್ಟಿಗೆ ಇರ್ತಾ ಇದ್ದಾರೆ. ಅಂದ್ರೆ ಸ್ನೇಹಿತರಿಯಾಗಿ ತುಂಬಾ ಹತ್ತಿರವಾಗಿದ್ದಾರೆ. ಇಬ್ಬರಿಗೂ ಮದುವೆಗಳಾಗಿವೆ, ಅದು ಕೂಡ ಈಗೀಗ. ಮದುವೆಗಳು ಕೂಡ 1 ವರ್ಷದ ಅಂತರದಲ್ಲೇ ಮಾಡಿಕೊಂಡ್ರು. ಯಾಕೆ 1 ವರ್ಷ ಗ್ಯಾಪ್ ತಗೊಂಡ್ರು ಅಂದ್ರೆ, ಒಬ್ಬರ ಮದುವೆಗೆ ಒಬ್ರು ಹೋಗ್ಬೇಕು ಅಂತಂದ್ರೆ ಮಾತ್ರ ಆ ಗ್ಯಾಪ್ ಇರಬೇಕು ಅಂಥೇಳಿ ಮುಂಚೆನೆ ಸ್ನೇಹಿತರು ನಿರ್ಧಾರ ಮಾಡಿದ್ರು. ಮೊದಲು ಮೀನಾಗೆ ಮದುವೆ ಆಯಿತು, ಆಮೇಲೆ ಶೀಲಾಗಾಯಿತು. ಮೀನಾಗೆ ಒಬ್ಬ ಅಣ್ಣ ಇದ್ದಾನೆ. ಅಣ್ಣನ ಮಗ ಮೀನಾಳಿಗಿಂತ ಒಂದು 10 ವರ್ಷ ಚಿಕ್ಕವನು. ಅಣ್ಣನಿಗೆ ಮದುವೆ ಆದಾಗ ಮೀನಾ ವಯಸ್ಸು 10 ವರ್ಷ. ಆ ನಂತರ ಮೀನಾ ಅಳಿಯ ಹುಟ್ಟದ. ಅದಕ್ಕೆ ಅಳಿಯನಿಗೂ ಮೀನಾಳಿಗೂ 10 ವರ್ಷದ ಅಂತರ ಇದೆ. ಅಣ್ಣನಿಗೂ ಮೀನಾಳಿಗೂ ತುಂಬಾ ಗ್ಯಾಪ್ ಇರೋದ್ರಿಂದ ಅಳಿಯ ಮೀನಾ ವಯಸ್ಸಿಗೆ ತುಂಬಾ ಹತ್ತಿರವಾಗಿದ್ದಾನೆ. ನೋಡೋದಕ್ಕೆ ಒಂದೇ ತರ ಕಾಣಿಸ್ತಾರೆ. ಮೀನಾ 10ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ಸ್ಕೂಲ್ ಸೇರ್ಕೊಂಡಿದ್ದ. ಅವನೇ ಮನು. ಮೀನಾ ಹೆಸರಿಗೆ ಹೊಂದುವಂತೆಯೇ ಅವನಿಗೆ ಹೆಸರಿಟ್ಟಿದ್ರು. ತನಗೆ ತಕ್ಕ ಅಳಿಯ, ಚುರುಕಾದ ಹುಡುಗ, ತುಂಬ ಸ್ಮಾರ್ಟ್ ಆಗಿ ಬೆಳೆದ. ಮೀನಾ ಡಿಗ್ರಿ ಮುಗಿಸಿ PG ಮಾಡ್ತಾ ಇರೋ ಸಮಯದಲ್ಲಿ ಅಳಿಯ ಮನು 10ನೇ ಕ್ಲಾಸಿಗೆ ಬಂದಿದ್ದ. ಆಮೇಲೆ ಮೀನಾ ಮತ್ತು ಶೀಲಾ ಇಬ್ರು ಒಂದೇ ಸಾರಿ ಓದನ್ನ ಮುಗಿಸಿದ್ರು. ಒಂದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಅಂದರೆ ಲೆಕ್ಚರ್ ಆಗಿ ಕೆಲಸಕ್ಕೆ ಸೇರಿದ್ರು. ಸುಮಾರು ಒಂದು 4 ವರ್ಷಗಳ ಕಾಲ ಒಂದೇ ಕಾಲೇಜಲ್ಲಿ ಕೆಲಸ ಮಾಡಿದ್ರು. ಮೀನಾ ಮತ್ತು ಶೀಲಾಳ ಸ್ನೇಹ ಅಷ್ಟು ಬಲವಾಗಿತ್ತು. ಇನ್ನು ಮೀನಾ ಅಳಿಯ ಮನು ವಿಷಯಕ್ಕೆ ಬಂದ್ರೆ, ಅವನು ಡಿಗ್ರಿ ಓದ್ತಾ ಇದ್ದ. ಆ ದಿನಗಳಲ್ಲಿ ಮನು ಚಿಕ್ಕಂದಿನಿಂದಲೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ಅವನು ಅತ್ತೆ ಜೊತೆ ಬಹಳಷ್ಟು ಬಾರಿ ಸಿನಿಮಾಗೂ ಕೂಡ ಹೋಗ್ತಾ ಇದ್ದ. ಯಾಕಂದ್ರೆ ಅವರಿಬ್ಬರು ಚಿಕ್ಕಂದಿನಿಂದಲೂ ಫ್ರೆಂಡ್ಸ್ ತರಾನೇ ಇರ್ತಾ ಇದ್ರು. ಮೀನಾ ಮತ್ತು ಶೀಲಾರಂತೆಯೇ ಇವರಿಬ್ಬರಿಗೂ ಇರ್ತಾ ಇದ್ರು, ಕ್ಲೋಸ್ ಫ್ರೆಂಡ್ಸ್ ತರ. ಅತ್ತೆ ಜೊತೆ ಶೀಲಾಳ ಪರಿಚಯ ಕೂಡ ಅವನಿಗಿತ್ತು. ಅದರ ಮೂಲಕ ಮನು, ಮೀನಾ ಮತ್ತು ಶೀಲಾ ಇಬ್ಬರ ಜೊತೆಯೂ ಒಂದೇ ರೀತಿಯಾಗಿರ್ತಾ ಇದ್ದ, ಕ್ಲೋಸ್ ಫ್ರೆಂಡ್ಸ್ ತರ. ಮೀನಾಳಿಗಿಂತ ಶೀಲಾ ಜೊತೆ ಅವನು ಹೆಚ್ಚು ಫ್ರೀಯಾಗಿರ್ತಾ ಇದ್ದ. ಶೀಲಾ ಕೂಡ ಮನು ಜೊತೆ ಹಾಗೇನೆ ಇರ್ತಾ ಇದ್ಲು. ಬಹಳಷ್ಟು ಸಾರಿ ಮೂವರು ಸೇರಿ ಸಿನಿಮಾಗೆ ಹೋಗ್ತಾ ಇದ್ರು. ಆಗ ಯಾವ್ದಾದ್ರೂ ಕೆಲಸಕ್ಕೆ ಮನು ನನ್ನ ಕರೆದುಕೊಂಡು ಹೋಗದಿದ್ರೆ ಅವ್ರಿಗೆ ಏನೋ ಮಿಸ್ಸಿಂಗ್ ಫೀಲ್ ಆಗ್ತಾ ಇತ್ತು. ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಈ ಮೂರು. ಅವರ ಜೊತೆ ಮನು ಖಂಡಿತ ಇರ್ತಾ ಇದ್ದ, ಯಾವಾಗ್ಲೂ ಇರ್ತಾ ಇದ್ದ. ಅವನನ್ನ ಅವರು ಮಿಸ್ ಮಾಡ್ಕೊತಾ ಇರ್ಲಿಲ್ಲ. ಅವನಿದ್ರೆ ಅವ್ರಿಗೆ ಎಲ್ಗಾದ್ರೂ ಹೋದ ಫೀಲಿಂಗ್ ಬರ್ತಾ ಇದ್ರು, ಇಲ್ಲದೆ ಇದ್ರೆ ಇಲ್ಲ. ಸಿನಿಮಾ ಒಂದೇ ಅಲ್ಲ, ಶಾಪಿಂಗ್, ಟ್ರಿಪ್ ಇವರೆಲ್ಲಿಗೋದ್ರೂ ಮನು ಕೂಡ ಹೋಗ್ತಾ ಇದ್ದ. ಅಷ್ಟೊಂದು ಚೆನ್ನಾಗಿದ್ದ ಇವನು. ಅಷ್ಟೇ ಅಲ್ಲ, ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವರಿಗೆ ಒಬ್ಬ ಹುಡುಗ ಜೊತೆಗಿದ್ರೆ ಧೈರ್ಯವಾಗಿರ್ತಾ ಇತ್ತು. ಅವನಿಗೆ ಪ್ರಪಂಚ ತೋರಿಸ್ದಂತಾಗುತ್ತೆ ಅಂಥೇಳಿ ಮೀನಾ ಕರ್ಕೊಂಡು ಹೋಗ್ತಾ ಇದ್ಲು. ಪ್ರತಿ ಸಾರಿ ಮನು ನನ್ನ ಬನ್ನಿ ಅಂಥೇಳೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಮನು ಇವತ್ತು ಶಾಪಿಂಗ್ ಇದೆ ಅಂಥೇಳಿ ಟೈಮ್ ಹೇಳಿದ್ರೆ ಸಾಕು, ಆ ಟೈಮ್ಗೆ ಅವನು ರೆಡಿ ಆಗಿರ್ತಾ ಇದ್ದ. ಅಷ್ಟೊಂದು ಕ್ಲೋಸ್ ಆಗಿದ್ರು ಅವರೆಲ್ಲರೂ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಮೀನಾಗೆ ಮದುವೆ ಆಗೋಯ್ತು. ಅಂದಿನಿಂದ ಮನು, ಮೀನಾ ಮತ್ತು ಶೀಲಾರು ಹೊರಗೆ ಹೋಗೋದು ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆಗೋದು ಅಂತಂದ್ರೆ ಪೂರ್ತಿ ನಿಂತೇ ಹೋಯ್ತು. ಯಾಕಂದ್ರೆ ಮದುವೆಯಾದ ಮೀನಾ ತನ್ನ ಗಂಡನೊಂದಿಗೆ ಬ್ಯುಸಿ ಆದ್ಲು. ಶೀಲಾಳ ವಿಷಯಕ್ಕೆ ಬಂದ್ರೆ, ಶೀಲಾ ಏನ್ ಅನ್ಕೊಂಡ್ಲು, ಅಯ್ಯೋ ಮನು ಅತ್ತೆಗೆ ಮದುವೆ ಆಗೋಯ್ತು, ನಾನ್ಯಾಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಲು.
ಆದರೂ ಯಾವಾಗಲಾದರೂ ಹೊರಗೆ ಹೋಗ್ಬೇಕಂದ್ರೆ ಮನುಗೆ ಫೋನ್ ಮಾಡಿ ಹೋಗ್ತಾ ಇದ್ಲು. ಫೋನ್ ಮಾಡಿದ ಕೂಡಲೇ ಮನು ಕೂಡ ಹೊರಡೋದಕ್ಕೆ ಸಿದ್ಧನಾಗ್ತಾ ಇದ್ದ. ಹಳೆಯ ಅಭ್ಯಾಸದಂತೆಯೇ ಶೀಲಾ ಕೂಡ ಮನುನನ್ನ ಕರ್ಕೊಂಡು ಹೋಗ್ತಾ ಇದ್ಲು. ಆದರೆ ಅವರಿಬ್ಬರಿಗೂ ಮೀನಾಳ ಕೊರತೆ ಕಾಡ್ತಾ ಇತ್ತು. ಯಾಕಂದ್ರೆ ಮೀನಾ ಮದುವೆ ಆಗೋಗಿತ್ತು. ಶೀಲಾ ಅವನನ್ನ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾ ಇದ್ಲು. ಅಷ್ಟರಲ್ಲಿ 1 ವರ್ಷ ಕಳೆದೋಯ್ತು. ಶೀಲಾಗೂ ಮದುವೆ ನಿಶ್ಚಯ ಆಯಿತು. ಅವಳು ಕೂಡ ಮದುವೆ ಮಾಡಿಕೊಂಡು ಹೊರಟು ಹೋದ್ಲು. ಮೀನಾ ಅಪರೂಪಕ್ಕೆ ಬಂದು ಹೋಗ್ತಾ ಇದ್ಲು. ಅಲ್ಲಿಯ ಮನು ತನ್ನ ಓದಿನಲ್ಲಿ ಮುಳುಗಿ ಹೋದ. ಆದರೆ ಇಬ್ಬರಿಗೂ ಮನು ಮೇಲೆ ತುಂಬಾ ಪ್ರೀತಿ ಇತ್ತು. ಒಂದು ದಿನ ಮೀನಾ ಮನುಗೆ ರಜೆ ಬಂದ ಕೂಡಲೇ ತನ್ನ ಮನೆಗೆ ಕರ್ಕೊಂಡು ಹೋದ್ಲು. ಮೀನಾಳ ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಬರ್ತಾನೆ. ಮೀನಾ ಕೂಡ ಕಾಲೇಜಿಗೆ ಹೋಗಿ ಸಂಜೆ ಬರ್ತಾಳೆ. ಆದರೆ ಆಗ ಮೀನಾಗೂ ರಜೆ ಇದ್ದದ್ರಿಂದ ಅವಳು ಮನೆಯಲ್ಲೇ ಇರ್ತಾ ಇದ್ಲು. ಅವಳ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದ. ತನಗೆ ಒಬ್ಬನೇ ಇರೋದಕ್ಕೆ ಬೇಜಾರಾಗುತ್ತೆ ಅಂಥೇಳಿ ಮನುನನ್ನ ಕರ್ಕೊಂಡು ಬಂದಿದ್ಲು. ಅತ್ತೆ ಕರೆದ ಕೂಡಲೇ ಮನು ಕೂಡ ಹ್ಯಾಪಿಯಾಗಿ ಹೋದ. ಬಹಳ ದಿನಗಳ ನಂತರ ಅತ್ತೆ ಮನೆಗೆ ಹೋಗೋ ಅವಕಾಶ ಸಿಕ್ಕಿದ್ದಕ್ಕೆ ಅವನು ಖುಷಿಯಾಗಿದ್ದ. ಆ ರಜೆನಲ್ಲಿ ಅತ್ತೆ ಜೊತೆ ಮನು ತುಂಬಾ ಎಂಜಾಯ್ ಮಾಡಿದ ಎಲ್ಲಾ ರೀತಿಯಿಂದ. ಅತ್ತೆ ಅವನನ್ನ ವೀಕ್ಲಿ ಅಂದ್ರೆ ಬಹಳ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಕರೆದುಕೊಂಡು ಹೋದ್ಲು. ಅಷ್ಟರಲ್ಲಿ ಒಂದಿನ ಶೀಲಾ ಫೋನ್ ಮಾಡಿದ್ಲು. ಏನ್ ಮಾಡ್ತಾ ಇದೀಯಾ ಮೀನಾ ಅಂತ. ಮನು ರಜೆಗೆ ಬಂದಿದ್ದಾನಲ್ಲ, ನಾವಿಬ್ರು ಟ್ರಿಪ್ ಹೋಗಿ ಇವತ್ತೇ ಬಂದ್ವಿ ಅಂತ ಹೇಳಿದ್ಲು. ಅದೇನೋ ಹೋಗುವಾಗ ಒಂದು ಮಾತು ಹೇಳಲಿಲ್ಲ ಅಂತೇಳಿ ಶೀಲಾ ಕೇಳಿದಾಗ, ಒಂದು ವೇಳೆ ನಿನಗೆ ಹೇಳಿದ್ರೆ ನೀನು ನಿನ್ನ ಗಂಡನನ್ನ ಬಿಟ್ಟು ನಮ್ಮ ಜೊತೆ ಬರ್ತಿದ್ದೆ ಅಲ್ವಾ, ಅದಕ್ಕೆ ಹೇಳಿಲ್ಲ. ನಿನ್ನ ಗಂಡನ ಜೊತೆ ಎಂಜಾಯ್ ಮಾಡು, ಹೊಸ ಮದುವೆ ಬೇರೆ ಅಂತ. ಮೀನಾ ನಕ್ಳು. ನಿಜವಾಗೂ ಬರ್ತಿದ್ದೆ ಅಂಥೇಳಿ ಶೀಲಾ ಕೂಡ ನಕ್ಳು. ಇಷ್ಟಕ್ಕೂ ನಿನ್ನ ಅಳಿಯನನ್ನ ನಿನ್ನ ಹತ್ರನೇ ಇಟ್ಕೊಳ್ತೀಯಾ ಅಥವಾ ನನ್ನ ಹತ್ರನೂ ಕಳಿಸ್ತೀಯಾ ಅಂತ ಕೇಳಿದ್ಲು. ಅದೇನು ಹಾಕಿ ಕೇಳ್ತೀಯಾ, ಅವನು ನಿನಗೂ ಅಳಿಯನೇ ಅಲ್ವಾ, ಬಂದು ಕರೆದುಕೊಂಡು ಹೋಗು ಅಂತ ಅಂದ್ಲು ಮೀನಾ. ಅತ್ತೆ ಅಳಿಯ ಇಡೀ ದಿನ ಏನ್ ಮಾಡ್ತೀರಿ ಅಂಥೇಳಿ ಕೇಳಿದಾಗ, ಮನು ಹೇಗೆ ಕೆಲಸ ಮಾಡ್ತೇನೆ ಅಂತ ನಿನಗೆ ಗೊತ್ತಿದೆ ಅಲ್ವಾ, ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ, ಯಾವಾಗಲೂ ಖಾಲಿಯಾಗಿ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳಿದ್ಲು ಮೀನಾ. ತಿಳಿತು ಬಿಡು, ನಾನು ಬರ್ತೇನೆ ಅಂತೇಳಿ ಅಂದ್ಲು ಶೀಲಾ. ಸಂಜೆ ವೇಳೆಗೆ ಅವರ ಮನೆಗೆ ಶೀಲಾ ಬಂದ್ಲು. ಬಹಳ ದಿನಗಳ ನಂತರ ಶೀಲಾನನ್ನ ನೋಡಿದ ಮನು ಗಟ್ಟಿಯಾಗಿ ಹಗ್ ಮಾಡ್ಕೊಂಡ. ಶೀಲಾ ಕೂಡ ಅಷ್ಟೇ, ಹೇಗಿದ್ಯಾ ಮನು ಅಂಥೇಳಿ ಹತ್ತಿರ ಕೇಳದ್ಕೊಂಡ್ಲು. ನಾನು ಚೆನ್ನಾಗಿದ್ದೇನೆ, ಆದರೆ ಮದುವೆ ಆದ ಮೇಲೆ ನೀನು ನನ್ನನ್ನು ಮರೆತೇ ಬಿಟ್ಟೆ ಅಂತ ಹೇಳ್ದ ಮನು. ಹಾಗ್ಯಾಕೆ ಹೇಳ್ತ್ಯಾ, ನಿನ್ನ ಹತ್ತಿರ ಬರೋದಕ್ಕೆ ಸಮಯ ಇರಲಿಲ್ಲ ಅಷ್ಟೇ. ಈಗ ಮಾವ ಅಮೆರಿಕಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾನು ಬಂದೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ, ಯಾಕಂದರೆ ನಾನು ಒಬ್ಳೇ ಅಂತಂದ್ಲು ಶೀಲಾ. ಹಾಗಾದರೆ ಈಗ ನಾನು ನಿನ್ನ ಜೊತೆ ಬರ್ತೀನಿ ಅಂತಂದಂಗಾಯ್ತು, ನಡಿ ಈಗಲೇ ಹೋಗೋಣ ಅಂಥೇಳಿ ಅಂದ ಮನು. ತರಾತುರಿ ಮಾಡ್ದ. ಅಯ್ಯೋ, ನೀನ್ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯೋ, ನಿಮ್ಮತ್ತೆ ನಿನಗೇನೋ ಕೊಡ್ತಾ ಇಲ್ವಾ ಅಂತ ಕೇಳಿದ್ಲು. ಅದಲ್ಲ, ನಿನ್ನ ಹತ್ತಿರ ಬಂದು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಅತ್ತೆ ಯಾವಾಗಲೂ ಕೊಡ್ತಾನೆ ಇರ್ತಾಳೆ, ಅವಳ ನಂತರ ನೀನೇ ಅಲ್ವಾ ನನ್ನನ್ನು ನೋಡ್ಕೊಳ್ಳೋದು ಅಂಥೇಳಿ ಅಂದ ಮನು. ಅಯ್ಯೋ, ನಿನ್ನ ಅತ್ತೆಗೆ ಫೋನ್ ಮಾಡಿದಾಗ ನೀನು ಇಲ್ಲೇ ಇರ್ತೀಯಾ ಅಂತ ಅವಳು ಹೇಳಿದ್ಲು, ಅದಕ್ಕೆ ನಾನು ಕೂಡಲೇ ಬಂದೆ. ಎಷ್ಟು ದಿನ ಅಂತ ಇಟ್ಕೊಳ್ತೀಯ ಅಳಿಯನನ್ನ ಅಂತ ಕೇಳಿದೆ. ಅವಳು ಬಂದು ಕಳ್ಸ್ಕೊಂಡು ಹೋಗು ಅಂತ ಅಂದ್ಲು, ಅದಕ್ಕೆ ಕೂಡಲೇ ಬಂದೆ ನಾನು ಅಂತಂದ್ಲು ಶೀಲಾ. ನನಗೊಂದು ಮಾತು ಹೇಳಿದ್ರೆ ನಾನೇ ಬರ್ತಾ ಇದ್ದೆ ಅಂತಂದ ಮನು. ಅಯ್ಯೋ, ನಾನೇ ಬಂದು ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬಂದೆ ಕಣೋ ಅಂತಂದ್ಲು ಶೀಲಾ ನಕ್ಕು. ಸುಮಾರು 1 ಗಂಟೆ ಮೀನಾಳ ಮನೆಯಲ್ಲಿದ್ದು ಮನುನನ್ನ ಕರ್ಕೊಂಡು ಶೀಲಾ ತಮ್ಮ ಮನೆಗೆ ಹೊರಟೋದ್ಲು. ಕಾರಲ್ಲಿ ಹೋಗುವಾಗ ದಾರಿಯುದ್ದಕ್ಕೂ ಹೊರಟುತ್ತಾ ಹೋದ್ರು. ಸುಮಾರು ಒಂದು 2 ಗಂಟೆಗಳ ಪ್ರಯಾಣವದು. ದಾರಿಯಲ್ಲಿ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ರಾತ್ರಿ 9 ಗಂಟೆಗೆ ಮನೆ ತಲುಪಿದ್ರು. ಪ್ರಯಾಣದಿಂದ ಇಬ್ರು ಸುಸ್ತಾಗಿದ್ರು. ಮನು, ನೀನು ಫ್ರೆಶ್ ಅಪ್ ಆಗಿ ಬಾ, ಅಷ್ಟರಲ್ಲೇ ನಾನು ಕೂಡ ಫ್ರೆಶ್ ಅಪ್ ಆಗಿರ್ತೇನೆ ಅಂತ ಹೇಳಿದ ಶೀಲಾ ತನ್ನ ಬೆಡ್ ರೂಮ್ಗೆ ಹೋದ್ಲು. ಮನು ಬೇರೆ ರೂಮ್ಗೆ ಹೋದ. ಶೀಲಾ ಫ್ರೆಶ್ ಆಗಿ ಬಂದು ಮಲಗಿದ ಕೂಡಲೇ ನಿದ್ದೆಗೆ ಜಾರುಬಿಟ್ಲು. ತುಂಬ ಸುಸ್ತಾಗಿದ್ದರಿಂದ ಹಾಗೆ ನಿದ್ರೆ ಬಂದಿತ್ತು. ಮನು ಬಂದಾಗ ಶೀಲಾ ಮಲಗಿರೋದನ್ನ ಕಂಡು, ಸುಸ್ತಾಗಿ ಮಲಗಿರಬೇಕು, ಡಿಸ್ಟರ್ಬ್ ಮಾಡೋದು ಬೇಡ, ಆದರೂ ಬೇಜಾರಾಯಿತು. ಬಾಗಿಲು ಹಾಕಿ ಹಾಲಿನಲ್ಲಿ ಸೋಫಾದ ಮೇಲೆ ಮಲ್ಕೊಂಡ. ಬೆಳಗ್ಗೆ ಶೀಲಾ ಎದ್ದು ನೋಡಿದಾಗ ಮಲು ಹಾಲಿನಲ್ಲೇ ಮಲ್ಕೊಂಡಿದ್ದ. ರಾತ್ರಿ ನಡೆದಿದ್ದನ್ನ ನೆನಪಿಸಿಕೊಂಡ ಶೀಲಾ, ಅಯ್ಯೋ, ನಾನು ಬರೋದಕ್ಕೆ ಹೇಳಿ ನಾನು ಬೇಗನೆ ಮಲ್ಕೊಂಡ್ಬಿಟ್ಟೆ, ಅವನು ಏನು ಅನ್ಕೊಂಡು ಅಂಥೇಳಿ ಬೇಜಾರು ಮಾಡ್ಕೊಂಡು. ಅಷ್ಟರಲ್ಲಿ ಮನುಗೆ ಎಚ್ಚರ ಆಯಿತು.
ಹೇಳು ಮನೋ, ಬೆಳಗ್ಗೆ ಆಗಿದೆ ಅಂತೇಳಿ ಎಬ್ಬಿಸಿದ್ಲು ಶೀಲಾ. ಓ, ನೀನು ಆಗ್ಲೇ ಎದ್ಯಾ? ರಾತ್ರಿ ತುಂಬ ಸುಸ್ತಾಗಿದ್ದೆ ಅಲ್ವಾ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಇಲ್ಲೇ ನಾನು ಮಲ್ಕೊಂಡೆ ಅಂತಂದೆ ಮನು. ಸಾರಿ ಮನು, ನಿಜವಾಗಿಯೂ ನನಗೆ ಗಾಢ ನಿದ್ರೆ ಬಂದ್ಬಿಟ್ಟಿತ್ತು ಅಂತಂದ್ಲು ಶೀಲಾ. ಅದಕ್ಕೇನಂತೆ ಅತ್ತೆ, ನಾನೇನು ಅಂದ್ಕೊಂಡಿಲ್ಲ. ನೀನೇನು ಹೊಸಬರಂತೆ ಮಾತಾಡ್ತಾ ಇದ್ಯಾ? ಮನೆಗೆ ಬಂದವನಿಗೆ ಮರ್ಯಾದೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ಯಾ ಅಂತ. ನನಗೆ ಮರ್ಯಾದೆಗಳನ್ನು ಬೇಡ ಅಂತಂದ ಮನು. ಸರಿ ಸರಿ ಹೇಳು, ಹೊರಗೆ ಹೋಗೋಣ ಅಂತಂದ್ಲು ಶೀಲಾ. ಇಬ್ಬರು ಸ್ನಾನ ಮಾಡಿ ರೆಡಿಯಾಗಿ ಹೊರಗೆ ಬಂದರು. ರೆಸ್ಟೋರೆಂಟ್ನಲ್ಲಿ ಟಿಫಿನ್ ಮಾಡಿ ಆ ದಿನ ಪೂರ್ತಿ ಊರನ್ನು ಸುತ್ತಿದ್ರು. ಪಾರ್ಕ್ಗಳು ಮತ್ತು ಆ ಟೌನ್ನಲ್ಲಿದ್ದ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿದ್ಲು ಶೀಲಾ. ಹೊಸ ಊರಲ್ವ ಮನುಗೂ ಕೂಡ. ಸಂಜೆ ಸಿನಿಮಾ ನೋಡಿ ಒಂದು 9 ಗಂಟೆಗೆ ಮನೆಗೆ ಬಂದರು. ಮನೆಗೆ ಬಂದ ಕೂಡಲೇ ಮನು ಹೊರಗೆ ಸೋಫಾ ಹತ್ರ ಮಲ್ಕೊಳ್ಳೋದಕ್ಕೆ ಹೋದಾಗ, ಪರವಾಗಿಲ್ಲ ಬಾ, ನನ್ನ ಜೊತೆ ಬೆಡ್ರೂಮ್ನಲ್ಲೇ ಮಲ್ಕೋ ಅಂತಂದ್ಲು ಶೀಲಾ. ಪರವಾಗಿಲ್ಲ, ನಾನು ಹೊರಗೆ ಹೋಗಿ ಮಲಗ್ತೀನಿ ಅಂತಂದ ಮನುಗೆ. ನಿನ್ನ ಅತ್ತೆ ಹತ್ರ ಇರುವಾಗ ಮಾತ್ರ ಹಾಗಿರ್ತೀಯಾ, ನನ್ನ ಜೊತೆ ಇರೋಕೆ ಆಗೋದಿಲ್ವಾ, ಬಾ ಇಲ್ಲಿ ಅಂತಂತಂದ್ಲು. ಶೀಲಾ ಕರೆದ ಮೇಲೆ ಹೊರಗೆ ಹೋದ. ಇಬ್ರು ಜೊತೆಯಾಗಿ ಮಲ್ಕೊಂಡ್ರು. ಆಗ ಅಸಲಿ ಕೆಶ ಶುರುವಾಯ್ತು. ಶೀಲಾ ಹೇಳಿದ್ಲು, ಮನು ಹಾಗೆ ಮಾಡಬೇಡ, ಹಾಗೇನಾದ್ರೂ ಮಾಡಿದ್ರೆ ನನಗೆ ಕಷ್ಟ ಆಗುತ್ತೆ. ಶೀಲಾ ಯಾಕೆ ಈಗ ಮಾತಾಡ್ತಾ ಇದ್ದಾಳೆ ಅಂತೇಳಿ ಮನು ಎರಿವಾಯ್ತು. ಆದರೂ ಇದು ಅವನಿಗೇನು ಹೊಸದಲ್ವಲ್ಲ, ಅವರಿಬ್ಬರ ಸ್ನೇಹ ಭಾಳ ಹಳೇದು. ಅಯ್ಯೋ ಅತ್ತೆ, ನಾನು ಮಾಡಬೇಕಾ? ನನ್ನಿಂದ ಆಗಲ್ಲ ಅಂತಂದ ಮನು. ಪ್ಲೀಸ್ ಮನು ಮಾಡು, ಅದಿಲ್ಲದೆ ನನಗೆ ಆಗಲ್ಲ ಅಂಥೇಳಿ ಶೀಲಾ ಕೇಳ್ಕೊಂಡಾಗ ಅವನು ಸರಿ ಅಂಥೇಳಿ ಕೆಲಸ ಶುರು ಮಾಡ್ದ. ಮನು ಮೆಲ್ಲಗೆ ಮಾಡು ಅಂತಂದ್ಲು ಶೀಲಾ. ಮೆಲ್ಲಗೆ ಮಾಡ್ತಾ ಇದ್ದೀನಿ ಅಲ್ವಾ ಅಂತಂದ ಮನು. ನಿಮ್ಮ ಅಂಕಲ್ ಕೂಡ ಇದುವರೆಗೆ ಇದನ್ನ ಸರಿಯಾಗಿ ಮಾಡೋದಕ್ಕೆ ಬಂದಿರಲಿಲ್ಲ, ನೀನು ನಿಧಾನವಾಗಿ ಮಾಡು ಅಂತಂದ್ಲು ಶೀಲಾ. ಸರಿ, ನೀನು ಸೈಲೆಂಟ್ ಆಗಿರು, ನಾನು ಮಾಡ್ತಿದ್ದೀನಿ ಅಲ್ವಾ ಅಂತಂದ ಮನು. ಹೀಗೆ ಒಂದು 30 ನಿಮಿಷ ಕಷ್ಟಪಟ್ಟು ಮನು ಶೀಲಾನನ್ನ ಸಂತೋಷಪಡಿಸ್ದ. ಅವಳ ಖುಷಿಗೆ ಕಾರಣನಾದ. ಮನು, ನೀನು ಸೂಪರ್, ತುಂಬ ಚೆನ್ನಾಗಿ ಮಾಡಿದೆ, ನನಗೆ ಈಗ ತುಂಬ ಹ್ಯಾಪಿ ಆಗಿದೆ ಅಂತಂದ್ಲು ಶೀಲಾ. ನಿನ್ನಲ್ಲಿ ಇಷ್ಟು ಒಳ್ಳೆ ಕೆಲಸಗಾರಿಕೆ ಇದೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಅತ್ತೆ ಹತ್ರವೋ ಹೀಗೆ ಮಾಡ್ತೀಯ ಅಲ್ವಾ ಅಂತಂದ್ಲು. ಹೌದು ಅತ್ತೆ, ಅವಳು ನನ್ನಿಂದ ಎಲ್ಲವನ್ನ ಮಾಡಿಸ್ಕೊಳ್ಳೋದು ಅಂತಂದ ಮನು. ಆದರೆ ನೀನು ತುಂಬ ಚೆನ್ನಾಗಿ ಮಾಡಿದೆ, ಇಲ್ಲದೇ ಇದ್ರೆ ನನಗೆ ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಈಗ ಹಾಯಾಗಿ ನಿದ್ರೆ ಮಾಡ್ತಾ ಇದ್ದೀನಿ ಅಂತಂದ್ಲು ಶೀಲಾ. ನಾನು ಅಷ್ಟೇ, ನನಗೂ ಈಗ ಹಾಯಾಗಿ ನಿದ್ರೆ ಬರುತ್ತೆ ಅಂತ ಹೇಳ್ದ ಮನು. ಆಮೇಲೆ ಇಬ್ರು ಮಲ್ಕೊಂಡ್ರು. ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಶೀಲಾ ಮನು ಹತ್ರ ಬಂದು, ಏಳು ಮಗು, ಏಳು ಮನು ಅಂತಂದ್ಲು. ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ, ಮೈಯೆಲ್ಲ ನೋವಾಗಿದೆ ಅಂತ ಹೇಳ್ದ ಮನು. ಸರಿ ಮಲ್ಕೋ ಅಂತೇಳಿ ಶೀಲಾ ಹಾಲಿಗೆ ಬಂದ್ಲು. ಅವನ ಪಾಪ ತುಂಬ ಕಷ್ಟಪಟ್ಟಿದ್ದಾನೆ ಅಂಥೇಳಿ ಅವಳು ಅಂದ್ಕೊಳ್ತಾ ಇರುವಾಗಲೇ ಸ್ನೇಹಿತೆ ಮೀನಾಳಿಂದ ಫೋನ್ ಬಂತು. ಏನೇ ಬೆಳಗ್ಗೆ ಫೋನ್ ಮಾಡಿದ್ಯಾ, ಅಷ್ಟಕ್ಕೂ ಎದ್ದಿದ್ದೀರಾ ಅಥವಾ ಇಲ್ವಾ ಅಂತ ಮೀನಾ ಕೇಳಿದಾಗ, ಎದ್ವಿ, ತಲೆ ಸ್ನಾನ ಕೂಡ ಆಯಿತು ಅಂದ್ಲು ಶೀಲಾ. ಮನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅವನು ಮೈನು ಅಂತ ಇನ್ನೂ ಮಲಗಿದ್ದಾನೆ ಅಂತಂದ್ಲು. ಅಯ್ಯೋ ಏನಾಯ್ತೆ, ಜ್ವರ ಏನಾದರೂ ಬಂತಾ ಅಂತ ಮೀನಾ ಗಾಬರಿಯಿಂದ ಕೇಳಿದಾಗ, ಅಯ್ಯೋ ಅವನಿಗೇನು ಆಗಿಲ್ಲ ಬಿಡಮ್ಮ, ಸುಮ್ಮನೆ ಗಾಬರಿ ಪಡಬೇಡ, ನಿನ್ನ ಅಳಿಯ ನಿಜಕ್ಕೂ ಒಳ್ಳೆ ಕೆಲಸಗಾರ, ತುಂಬ ಚೆನ್ನಾಗಿ ಕೆಲಸ ಮಾಡಿದ, ಅವನು ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಂದ್ಲು ಶೀಲಾ. ಇಷ್ಟು ದಿನ ನನ್ನ ಹತ್ರ ಇದ್ನಲ್ಲ, ಅವತ್ತು ನಾನು ಹೇಳಲೇ ಇಲ್ವೇ ಅಂತಂದ್ಲು ಮೀನಾ. ಹೌದು ಬಿಡು, ಅತ್ತೆಗೆ ತಕ್ಕ ಅಳಿಯ ಅಂತಂದ್ಲು ಶೀಲಾ. ಏನೇ ಹೇಳು, ಅವನು ರಾತ್ರಿ ಆ ಕೆಲಸ ಮಾಡಿದ್ರೆ ನನಗೆ ನಿದ್ರೆನೇ ಬರ್ತಾ ಇರಲಿಲ್ಲ ಅಂತ ಅಂದ ಶೀಲಾಗೆ. ನೀನು ಹ್ಯಾಪಿ ಆಗಿದೆಯಲ್ಲ, ಅದೇ ಸಾಕು, ಅವನು ನಿನಗೆ ತೊಂದರೆ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ ಅಂತಂದ್ಲು ಮೀನಾ. ಅಯ್ಯೋ ಅಂಥದ್ದೇನೂ ಇಲ್ಲ ಕಣಮ್ಮ, ಅವನು ಸೂಪರ್, ನಿನ್ನೆ ಊರೆಲ್ಲ ಸುತ್ತಿ ಸಿನಿಮಾ ನೋಡಿ ಬಂದ್ವಿ ಅಂತ ಬಂದ್ಲು ಶೀಲಾ. ಹೌದಾ, ನಾನು ಇಲ್ಲದೆ ಚೆನ್ನಾಗಿ ಇಬ್ರು ಎಂಜಾಯ್ ಮಾಡ್ತಾ ಇದ್ದೀರಾ, ಇಷ್ಟಕ್ಕೆ ಅವನನ್ನು ಯಾವಾಗ ಕಳಿಸ್ತೀಯಾ ಅಂತಂದ್ಲು ಮೀನಾಗೆ. ಅಯ್ಯೋ ಬಂದು ಇನ್ನು 2 ದಿನ ಆಗಿಲ್ಲ, ಆಗಲೇ ಕಳಿಸೋ ಮಾತಾಡ್ತಾ ಇದೆಯಾ, ಅವನಿನ್ನ ಒಂದು 10 ದಿನ ನನ್ನ ಹತ್ರನೇ ಇರ್ತಾನೆ ಅಂತಂದ್ಲು ಶೀಲಾ. ಸರಿ, ನಿನ್ನ ಇಷ್ಟದಂತೆ ಇಟ್ಕೋ ಅಂತಂದ್ಲು ಮೀನಾ. 10 ದಿನಗಳ ಕಾಲ ಮನು ತನ್ನ ಮನೆಯಲ್ಲೇ ಇಟ್ಕೊಂಡಿದ್ದ ಶೀಲಾ ಆಮೇಲೆ ತಾನೇ ಅವನನ್ನು ಸ್ನೇಹಿತ ಮನೆಯಲ್ಲಿ ಬಿಟ್ಟು ಬಂದ್ಲು. ಸ್ನೇಹಿತೆ ಮನೆ ಮನೋನ ಮನೆಯಲ್ಲಿ ಬಿಟ್ಟು ಬಂದ್ಲು. ಮನೋ ಬರಲು ಹೋದಾಗ ಮೀನಾ ಹೇಳಿದ್ಲು, ಈ 10 ದಿನ ಹೇಗಿತ್ತು ಅಂತ. ತುಂಬ ಚೆನ್ನಾಗಿತ್ತು ಅತ್ತೆ,
10 ದಿನಗಳು ಹೆಂಗ್ ಮುಗಿದೋಯ್ತು ಗೊತ್ತಿಲ್ಲ, ಅಷ್ಟೊಂದು ಸ್ಪೀಡಾಗಿ ಮುಗಿದೋದ್ವು ಅಂತ ಹೇಳ್ದ ಮನು. ಇನ್ನೊಂದು 10 ದಿನ ಅಲ್ಲೇ ಇರಬಾರ್ದಿತ್ತಾ ಅಂಥೇಳಿ ನಕ್ಳು ಮೀನಾ. ಮತ್ತೆ ಸಮಯ ಸಿಕ್ಕಾಗ ಹೋಗ್ತೀನಿ ಬಿಡು ಅಂತ ಹೇಳ್ದ ಮನು. ಇಷ್ಟಕ್ಕೂ ಮನು ಅತ್ತೆಯ ಸ್ನೇಹಿತೆ ಮನೆಯಲ್ಲಿ ಮಾಡಿದ್ದೇನು? ಅವ್ರು ದಿನವಿಡೀ ಸುತ್ತಾಡಿ ಮನೆಗೆ ಬಂದಾಗ ಮಲಗುವ ಸಮಯದಲ್ಲಿ ಶೀಲಾ ಬೆಡ್ರೂಮ್ಗೆ ಹೋಗುವಷ್ಟರಲ್ಲಿ AC ರಿಪೇರಿಯಾಗಿತ್ತು. ಫ್ಯಾನ್ ಇದ್ರೂ ಅದು ಬೇಸಿಗೆಯ ರಜೆಯ ಸಮಯ ಆಗಿದ್ರಿಂದ ಸೆಕೆಗೆ ಅವಳಿಗೆ ನಿದ್ರೆ ಬರ್ತಾ ಇರಲಿಲ್ಲ. AC ಇದ್ರೆ ಮಾತ್ರ ನನಗೆ ನಿದ್ರೆ ಬರೋದು ಅಂಥೇಳಿ ಅವಳು ಹೇಳಿದ್ಲು. ಅದಕ್ಕೆ ಮನು ಅದನ್ನು ಸರಿಪಡಿಸೋದಕ್ಕೆ ಕೇಳಿದ್ಲು. ಮೊದಲು ಅವನು ನನ್ನಿಂದ ಆಗೋದಿಲ್ಲ ಅಂತಂದ್ರು, ಆಮೇಲೆ ಚೆನ್ನಾಗಿ ಕೆಲಸ ಮಾಡ್ದ. ನಿಜಕ್ಕೂ ಮನು ಓದ್ತಾ ಇರೋದು ಡಿಗ್ರಿ ಆದರೂ ಅವನಿಗೆ ಮೆಕ್ಯಾನಿಕಲ್ ಕೆಲಸದ ಮೇಲೆ ತುಂಬ ಆಸಕ್ತಿ ಇತ್ತು. ಸ್ಕೂಲ್ ದಿನಗಳಲ್ಲೇ ಅವನು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ರಿಂದ ಅವನಿಗೆ ಅದು ಸುಲಭವಾಗಿತ್ತು. ಸುಮಾರು 30 ನಿಮಿಷಗಳ ನಂತರ AC ಸರಿಯಾಗಿ ಕೆಲಸ ಮಾಡತೊಡಗಿತು. ಆಗ ಇಬ್ರು ಹಾಯಾಗಿ ನಿದ್ರೆ ಮಾಡಿದ್ರು. ಇದೇ ವಿಷಯವನ್ನ ಶೀಲಾ, ನೀನು ಕೆಲಸ ಮಾಡಿದ್ರಿಂದ ನನಗೆ ಚೆನ್ನಾಗಿ ನಿದ್ರೆ ಬಂತು ಅಂತೇಳಿ ಹೇಳಿದ್ಲು. ಮೀನಾ ಕೂಡ ಇದನ್ನ ಕೇಳಿದಾಗ ಅಲಿಯ ಒಳ್ಳೆ ಕೆಲಸಗಾರ ಅಂತ ಹೇಳಿದ್ಲು. ಹೀಗೆ ಶೀಲಾ ತನ್ನ ಪ್ರಾಣ ಸ್ನೇಹಿತೆಯ ಅಲಿಯನನ್ನ ತನ್ನ ಸ್ವಂತ ಅಲಿಯನಂತೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಅವರ ಸ್ನೇಹ ಹಸಿರಾಗಿ ಹ್ಯಾಪಿಯಾಗಿತ್ತು. ಅವರ ಜೊತೆ ಅಲಿಯ ಮನು ಕೂಡ ಹ್ಯಾಪಿಯಾಗಿದ್ದ. ಹೀಗೆ ಬಾಂಧವ್ಯಗಳು ಬೆಳೆಸಿಕೊಂಡ್ರೆ ಅದು ಉಳಿಯುತ್ತೆ, ಕಡಿದುಕೊಂಡ್ರೆ ಇಲ್ಲವಾಗುತ್ತೆ. ಬಾಂಧವ್ಯವನ್ನ ಅಳಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು, ಕಡಿದುಕೊಳ್ಳಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅತ್ಯುತ್ತಮ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಪ್ರಿಯ ವೀಕ್ಷಕರೇ. ಆದಷ್ಟು ಬೇಗ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದಗಳು. ಶುಭ ದಿನ.